ಏನು ತಿನ್ನಕ್ಕೆ ಅಗ್ನಿ ಬೇಕು, ಅಗ್ನಿ ದೈವೋ ಭವ, ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ. ಆನಂತರ ಕಟ್ಟಿಗೆಗಳು, ಎಕ್ಕ, ಮಾವು, ಮುತ್ತುಗ ಇವೆಲ್ಲ ಬರ್ತವೆ. ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ, ಒಂದೊಂದು ಫಲವನ್ನು ಕೊಡ್ತವೆ. ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾಯಿದ್ರು, ಹೋಮವನ್ನು ಮಾಡ್ತಾಯಿದ್ರು. ಅಂದರೆ ಆ ಧೂಮದಿಂದ, ಆ ಹೊಗೆಯಿಂದ ಪರಿಸರ ಶುದ್ಧವಾಗ್ತಾ ಇತ್ತು. ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಬರ್ತಾಯಿತ್ತು. ಕ್ರೂರವಾದ ಪ್ರಾಣಿಗಳು, ಕಾಡಿನಾಗ ಯಾರು ಇರ್ತಾರೆ, ಕ್ರೂರವಾದ ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ. ಈ ಯಜ್ಞ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ, ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ. ಆವಾಗ ಮನುಷ್ಯರೊಂದಿಗೆ ಅವು ಸ್ನೇಹಿಗಳಾಗ್ತವೆ. ಅನೇಕ ಕಥೆಗಳನ್ನು ಕೇಳಿದ್ದೀವಿ. ಸ್ವಾಮಿಗಳಿದ್ದರು, ಅಲ್ಲಿ ಹುಲಿ ಬರ್ತಾಯಿತ್ತು, ಸಿಂಹ ಬರ್ತಾಯಿತ್ತು, ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾಯಿದ್ರು. ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಆಗ್ತಾಯಿತ್ತು, ಕ್ರೂರತ್ವವನ್ನು ಕಳ್ಕೊಳ್ತಾ ಇದ್ದು ಒಂದು ಚಿಂತನೆ. ಆನಂತರ ರಾಜರು ಮಹಾರಾಜಗಳು, ಇವತ್ತು ರಾಜರಿಗೆ 10 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು. ಆವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು. ಇದ್ದಲ್ಲೇ ಆದೇಶ ಕೊಡ್ತೆ ತಲೆ ಕಟ್ಟು ಮಾಡುವಂತಿದ್ದ ಅವನು. ಅಂತಹ ಶಕ್ತಿ ಅವನಿಗಿತ್ತು, ಸಾರ್ವಭೌಮತ್ವವಿತ್ತು. ಅಂಥವ್ರು ಏನು ಮಾಡ್ತಾಯಿದ್ರು, ನಾರುಮುಡಿಯಲ್ಲಿ ಬರಿಗಾಲಿನಲ್ಲಿ ಕಾಡಿಗೆ ಹೋಗಿ, ಆಶ್ರಮಕ್ಕೆ ಹೋಗಿ, ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾಯಿದ್ರು, ನಾಡಿನ ಸುಖವನ್ನು ಬೇಡ್ತಾಯಿದ್ರು, ಆಶೀರ್ವಾದ ತಗೊಂಡು ಬರ್ತಾಯಿದ್ರು. ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು, ನಾಡಿಗೆ ಮಳೆ ಬೆಳೆ ರೋಗಗಳನ್ನು ದೂರ ಮಾಡುವಂಥ, ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು. ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ. ಆಜ್ಯ ಅದು ತುಪ್ಪ ಅಂತೇಳಿ ನಾನು ಬರ್ತಾ ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ. ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ, ಆಜ್ಯದ ಮಹತ್ವವೇನು? ಹಾಲು ಕರಿತೀರ ನೀವು, ಹಾಲನ್ನು ಕರಿತೀರ, ಅದರ ಆಯುಷ್ಯ ಎಷ್ಟು? ಹಾಲಿನ ಆಯುಷ್ಯ, ಹಾಲು ಕರೆದ ಹಾಲಿಗೆ ಆಯುಷ್ಯ ಎಷ್ಟು? 12 ಗಂಟೆ. ಹಾಲು ಕರೆದ 12 ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ, ಉಪಯೋಗ ಬರೋದಿಲ್ಲ. ಮನುಷ್ಯ ಭಾಳ ಬುದ್ಧಿವಂತ. ಈ ಹಾಲನ್ನು ಕೆಡದಂಗೆ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತೀರಿ? ಬೆಂಕಿ ಹಾಕ್ತೀರಾ, ಅಂದರೆ ಹಾಲನ್ನು ಕಾಸ್ತೀರಾ. ಹಾಲನ್ನು ಕಾಸ್ತೀರಾ, ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪಾಕ್ತೀರಾ. ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ. ನಾನು ಈ ಥರ ಮಳೆ ಆಗುತ್ತೆ, ಭೂಮಿ ಕಂಪಿಸುತ್ತೆ, ಗುಡ್ಡಗಳು ಬೀಳ್ತವೆ, ಜನಗಳು ಸಾಯ್ತಾರೆ, ರೋಗ ರುಜಿನಗಳು ಹೆಚ್ಚಾಗ್ತವೆ. ಇದು ಇಂಡಿಯಾಕ್ಕಲ್ಲ, ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನು. ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯೆವರೆಗೆ ಇರ್ತದೆ. ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದೆ ಅದು. ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ. ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ. ಇದರಾಗ ಒಳ್ಳೆಯದು ಕೆಟ್ಟದಿದೆ. ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ. ಹಾಗಾಗಿ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ. ನನ್ನ ಲೆಕ್ಕದಲ್ಲಿ ಅಮಾವಾಸ್ಯೆವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ, ಅಮಾವಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ. ಇದು ಇಂಡಿಯಾಗೆ ಅಂತಲ್ಲ, ಆಲ್ ಓವರ್ ವರ್ಲ್ಡ್ ಹೇಳ್ತಿರೋದು ನಾನು. ಹೇಳಿದ್ನಲ್ಲ, ಜಲಕಂಟಕ ಇದೆ, ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು.
ಇದೆಲ್ಲ ನಡೆದಲ್ಲಿ ಹೇಳಿದ 20 ದಿವಸ ಧಾರವಾಡದಲ್ಲಿ ಹೇಳಿದ್ದು ನಾನು. ಇದು ನಡೆದಿರೋದೆಲ್ಲ ಮುಂದೆಲ್ಲ ಸುಲಭ. ಅದೇ ಅನಿಷ್ಟ ಜಾಸ್ತಿ. ಆಮೇಲೆ ಕರ್ನಾಟಕ ಪೊಲಿಟಿಕ್ಸು, ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದಂತೆ. ಒಬ್ಬ ಬೇಡ ಒಂದು ಜಿಂಕೆ ಬಂದಂತೆ ಕೊಲ್ಲಕ್ಕೆ ಅಂತ. ಅವನ ಮುಂದೆ ಹೋಯ್ತಂಥದ್ದು ಜಿಂಕೆ. ಅವನು ಬೇಡ ಬಂದ, ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳ್ದ. ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ, ಈ ಓತು ಅಂತ ಹೇಳ್ಬಿಟ್ರೆ ಕೊಂದು ಬಿಡ್ತಾನೆ. ಆ ಕೊಂದು ಪಾಪ ನನಗೆ ಬಂದುಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ, ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ. ಆಮೇಲೆ ಮತ್ತೆ ಅವನ ಆಸೆ ಕೇಳಿ, ಎಲ್ರಿಗೊಂದು ಹೇಳ್ರಿ ಇದ್ರಿ ಸ್ವಾಮಿಗಳು ಇಲ್ಲೇ ಓತಲ್ಲ. ಅದಕ್ಕೆ ಅವನು ಸನ್ಯಾಸಿ ಹೇಳಿದಂತೆ, ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರಲ್ಲ, ಯಾವುದು ಮಾತಾಡ್ತು ಅದು ನೋಡಲಿಲ್ಲ, ಏನು ಮಾಡಪ್ಪ ನಾನು. ಕಣ್ಣು ನೋಡ್ತು, ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ, ಅದು ಮಾತಾಡಲ್ಲ. ಆದರೆ ನ್ಯಾಲಿಗೆ ಮಾತಾಡುತ್ತೆ, ಅದು ನೋಡಲಿಲ್ಲ, ನಾನೇನು ಮಾಡೋಣ ಅಂತ. ಹಂಗೆ ಈ ರಾಜಕಾರಣ ಹೇಳ್ಬೇಕಾದ್ರೆ ನಾವು ಹುಷಾರಾಗಿ ಹೇಳ್ಬೇಕಿದ್ರಲ್ಲಿ. ಇನ್ನೂ ಒಂದು ಹೇಳಿದ್ದು ನಾನು 20 ಹಿಂದೆ, ಮಹಾಭಾರತದ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕರ್ಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ಟು ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ. ಆಮೇಲೆ ಸಂಸತ್ನಲ್ಲಿ ಅದನ್ನ ಅಂದಾರ, ರಾಹುಲ್ ಗಾಂಧಿ ಅದನ್ನ ಅಂದಾರ ಸಂಸತ್ನಲ್ಲಿ. ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ, ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿಗೆ ಗೆದ್ದ, ದುರ್ಯೋಧನ ಸೋತ. ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ, ಭೀಮ್ ಸೋಲ್ತಾನೆ. ಇದನ್ನು ಅವತ್ತು ಹೇಳಿದ್ದೆ ಅವನಲ್ಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಯ CM ಬದಲಾವಣೆ ಆಗೈತೆ. ಈಗ ಹೇಳಿದ್ನಲ್ಲಿ ಅಭಿಮನ್ಯುವನ್ನ ಮೋಸದಲ್ಲಿ ಕತ್ತರಿಸ್ತಾರೆ ಅಂತ. CM ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ. ಬಟ್ ಮುಂದೆ ತೊಂದರೆ ಇದೆ. ಹೇಳಿದ್ನಲ್ಲ ಸನ್ಯಾಸಿ ಕತೆ, ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ ಆಮೇಲೆ.